ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಚಪಾತಿಗಾಗಿರ್ಬೋದು, ರೊಟ್ಟಿಗಾಗಿರ್ಬೋದು ಅಥವಾ ಅನ್ನಕ್ಕಾಗಿರ್ಬೋದು ನಂಚ್ಕೊಳ್ಳೋಕ್ಕೆ ಟೇಸ್ಟಿಯಾಗಿರೋವಂತಹ ಒಂದು ಪಲ್ಯ ಅಂತಲೂ ಹೇಳ್ಬೋದು, ಇದು ಗೊಜ್ಜಂತಲೂ ಹೇಳ್ಬೋದು. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಇದು ಹೆಲ್ತ್ಗೂ ಒಳ್ಳೆಯದು ಮತ್ತು ತುಂಬ ಜನ ಮಕ್ಕಳು ತಿನ್ನಲ್ವಲ್ಲ, ಸೊ ಈ ಥರ ಚಿತ್ರಾನ್ನಕ್ಕಾಗಿರ್ಬೋದು ಹಿಂಗೆ ಮಿಕ್ಸ್ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿನ್ಕೊಳ್ತಾರೆ ಅಂತ ಹೇಳ್ತೀನಿ. ಮೊದಲು ಬಾಣಲಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ 2 ಸ್ಪೂನಷ್ಟು. ಇದು ಕಾದಾಗ ಇದಕ್ಕೆ ಸಾಸಿವೆ ಚಿಟಪಟ ಅನ್ನೋವಾಗ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋದು. ಇದೇನಪ್ಪ ಅಂತಂದರೆ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ಹೆಲ್ತಿ ರೆಸಿಪಿ. ಚಪಾತಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ ಪಲ್ಯ. ಇದನ್ನು ಬೋಂಡ ಥರ ಕೂಡ ಮಾಡ್ಕೋಬೋದು, ಅಂದರೆ ಸ್ವಲ್ಪ ಸ್ಮ್ಯಾಶಾಗಿ ಮಾಡಿಕೊಂಡ್ರೆ ಬೋಂಡ ಕೂಡ ಯೂಸ್ ಮಾಡ್ಕೊಬೋದು. ಅಂದರೆ ವೆಜಿಟೇಬಲ್ಸ್ನೆಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬಾಯ್ಲ್ ಮಾಡಿಕೊಂಡು ಕೊಬ್ಬರಿ ಹಾಕ್ದಿರ ಪಲ್ಯ ಮಾಡಿಕೊಂಡ್ರೆ ಇದನ್ನು ಬೋಂಡ ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ, ಬೋಂಡ ಕೂಡ ಬರುತ್ತೆ ಇದರಲ್ಲಿ. ಇವಾಗ ಕಡಲೆಬೇಳೆ ಎಲ್ಲ ಫ್ರೈ ಆಗಿದೆ ಅನ್ನೋವಾಗ ನಾನು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇದು ಖಾರ ತುಂಬ ಹಿಡಿಯಲ್ಲ, ಬಿಕಾಸ್ ವೆಜಿಟೇಬಲ್ಸ್ ಅಷ್ಟೊಂದು ಇದಿರಲ್ಲ ಅಲ್ವಾ. ಸೊ ನಾನು ಈ ಕ್ವಾಂಟಿಟಿಗೆ 3 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಸ್ವಲ್ಪ ಆನಿಯನು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಸ್ಕಿಪ್ ಮಾಡಿಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ. ಯೂಶ್ವಲಾಗಿ ನಾನು ತುಂಬ ಸಲ ಮಾಡೋದು ಬರೀ ವೆಜಿಟೇಬಲ್ಸ್ ಹಾಕಿನೇ. ಆನಿಯನ್ಸ್ನ ಯಾವಾಗಲಾದರೂ ಒನ್ ಟೈಮ್ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ಈಗ ಆನಿಯನ್ ಕೂಡ ಫ್ರೈ ಆಗ್ತಿದೆ. ಇದಕ್ಕೆ ಹುಳ್ಳಿಕಾಯಿ, ಗಡ್ಡೆಕೋಸು ಮತ್ತು ಕ್ಯಾರೆಟು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಬಟಾಣಿ ಮತ್ತು ಇದೆಲ್ಲ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ. ಚಪಾತಿಗೆ, ರೊಟ್ಟಿಗೆ ಇದಕ್ಕೆ ತಿಂತೀವಲ್ವ ನಾವು. ಸೊ ಕ್ಯಾಪ್ಸಿಕಮ್ ಆಗಿರ್ಬೋದು ಇದೆಲ್ಲ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ. ಇದು 3 ವೆಜಿಟೇಬಲ್ಸ್ ಹಾಕ್ಕೊಂಡ್ರೆ ಸಾಕು. ಬೇರೆ ಎಲ್ಲ ಏನು ಅಷ್ಟೊಂದು ಟೇಸ್ಟ್ ಕೊಡಲ್ಲ ಅಂತ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಬರೀ ಗಡ್ಡೆಕೋಸು, ಹುಳ್ಳಿಕಾಯಿ, ಕ್ಯಾರೆಟು ಇದು 3ನ ಮಾತ್ರ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಆಲೂಗಡ್ಡೆ ಹಾಕ್ಕೋಬೋದಷ್ಟೇ. ಬೇರೆ ವೆಜಿಟೇಬಲ್ಸ್ ಎಲ್ಲ ಏನು ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಕೊಡಲ್ಲ ಅಂತ ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಇವಾಗ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಇದು ಆಯಿಲಲ್ಲಿ 1 2 to 3 ಮಿನಿಟ್ಸು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಆಮೇಲೆ ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ಗ್ಲಾಸ್ ಇರುತ್ತಲ್ವ ದೊಡ್ಡದು, ಅದು 1 ಗ್ಲಾಸ್ ಫುಲ್ಲು ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ತರಕಾರಿ ಅಂತ. ಅಂದರೆ ಈಗ ನಾವು ಸಪ್ರೇಟಾಗೆ ತರಕಾರಿ ಬೇಯಿಸ್ಕೊಂಡು ಪಲ್ಯಕ್ಕೆ ಹಾಕ್ಕೊಂಡ್ರೆ ಅದೇನಾಗುತ್ತೆ ಅಂತಂದರೆ ಆ ನೀರನ್ನ ನಾವು ತೆಗೆದು ಬಿಡಬೇಕಾಗುತ್ತೆ, ಮತ್ತು ನಾವು ಯೂಸ್ ಮಾಡಲ್ಲ. ಸೊ ಇದೇ ಡೈರೆಕ್ಟಾಗಿ ಈ ಥರ ಫ್ರೈ ಮಾಡೋದ್ರಿಂದ ಆ ವೆಜಿಟೇಬಲ್ಸಲ್ಲಿ ಇರೋದೆಲ್ಲ ವಾಟರ್ ಕೂಡ ನಾವೇ ತಿಂದಂಗೆ ಆಗುತ್ತೆ ಅಂತ ನಾನು ಈ ರೀತಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಇದೆಲ್ಲ ಫುಲ್ ಅದು ವಾಟರ್ ಏನಿದೆ ಅದಷ್ಟು ಹಂಗೆ ಅದರಲ್ಲೇ ಬಾಯ್ಲ್ ಆಗಿರೋ ಥರ ನಾನು ಬೇಯಿಸ್ಕೊಂಡು ಲಾಸ್ಟಲ್ಲಿ ಹಸಿ ಕೊಬ್ಬರಿ ಮತ್ತು ಕೊತ್ತಂಬರಿ, ಕರಿಬೇವು, ಉಪ್ಪು ರುಚಿಗೆ ಬೇಕಾದಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಬೋದು. 10 to 15 ಮಿನಿಟ್ಸಲ್ಲಿ ಇದು ಮಾಡಿಕೊಂಡ್ರೆ ರೆಡಿ ಇರುತ್ತೆ. ಚಪಾತಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ವೆಜಿಟೇಬಲ್ ರೋಲ್ ಅಂತ ಚಪಾತಿನ ಮಕ್ಳಿಗೂ ಅಷ್ಟೇ ಚಪಾತಿ ಲಟ್ಟಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸ್ ಹಾಕಿಬಿಟ್ಟು ಇದನ್ನು ಸ್ಪ್ರೆಡ್ ಮಾಡಿ ರೋಲ್ ಮಾಡಿ ಕೊಟ್ಟರೆ ಕೂಡ ಮಕ್ಕಳು ತಿಂತಾರೆ. ಅಂದರೆ ಇನ್ನು ಸ್ವಲ್ಪ ಸ್ಪಾಂಜಿ, ಅಂದರೆ ಇನ್ನು ಸ್ವಲ್ಪ ಸಾಫ್ಟ್ನೆಸ್ ಆಗಿ ಮಾಡಬೇಕಾಗುತ್ತೆ ಅಷ್ಟೇ. ನೀವು ಆ ಥರ ಮಾಡಬೇಕು ಅಂತಂದರೆ ನೋಡಿ, ವೆಜಿಟೇಬಲ್ ಪಲ್ಯ ಈ ಥರ ರೆಡಿ ಇರುತ್ತೆ. ಇದನ್ನು ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ಅನ್ನಕ್ಕೆ ಇಟ್ಟಿದ್ದೀನಿ, ಅದು ಸೌಂಡ್ ಕೂಡ ಬರ್ತಿದೆ, ಮತ್ತು ಹೊರಗಡೆ ಡಾಗ್ಸ್ ಸೌಂಡ್ ಬರ್ತಿದೆ. ಇದು ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ಇದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ.